ಮೆಡಿಕಲ್ ಶಾಪ್ ಬಂದ್ ಬೆಂಬಲ ವಿಚಾರದಲ್ಲಿ ಕೆಲವು ಕಡೆ ಗೊಂದಲ ಏರ್ಪಟ್ಟಿದೆ. AIOCD ನೀಡಿರುವ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಮೆಡಿಕಲ್ಸ್ ಬಂದ್ಗೆ KPRDO ನೈತಿಕ ಬೆಂಬಲವನ್ನು ಮಾತ್ರ ಕೊಟ್ಟಿದೆ. ನೈತಿಕ ಬೆಂಬಲ ಕೊಟ್ಟರೆ ಯಾವುದೇ ಪ್ರಯೋಜನ ಇರಲ್ಲ. ಮಾರಲ್ ಸಪೋರ್ಟ್ ಅನ್ನೋದು ಯಾವ ಪ್ರಯೋಜನಕ್ಕೆ ಬರುತ್ತೆ? ಫಿಸಿಕಲಿ ನಮಗೆ ಆ ಸಪೋರ್ಟ್ ಕಾಣಿಸಿದ್ರೆ ಮಾತ್ರ, ಮೆಡಿಕಲ್ ಶಾಪ್ಗಳಲ್ಲಿ ಮೆಡಿಸಿನ್ ಸಿಗಲಿಲ್ಲ ಅಂದರೆ ಮಾತ್ರ ಆ ಬಿಸಿ ಎಲ್ರಿಗೂ ಮುಟ್ಟುತ್ತೆ. ನಾವು ಎಂದಿನಂತೆ ಆಪರೇಟ್ ಮಾಡ್ತೀವಿ, ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ಲಾಭ ಜಾಸ್ತಿ ಆಗಲ್ಲ. ಹೀಗಾಗಿ ಸಂಘಟನೆಗಳಲ್ಲಿ ಒಡಕು ಉಂಟಾಗಿರೋದು ಮಾರ್ಕೆಟ್ನಲ್ಲಿ ಮೆಡಿಸಿನ್ಸ್ ಅವೈಲಬಿಲಿಟಿನ ಜಾಸ್ತಿ ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂದರೆ ಬೆಂಗಳೂರಿನಲ್ಲಿ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಸಮಸ್ಯೆ ರಿಯಲ್ ಪ್ರಾಬ್ಲಮ್ ಆಗೋದು ಜಿಲ್ಲಾ ಕೇಂದ್ರಗಳಲ್ಲಿ. ಯಾಕಂದರೆ ಅಲ್ಲೊಂದು ಇಲ್ಲೊಂದು ಮೆಡಿಕಲ್ ಶಾಪ್ಸ್ ಇರುತ್ತೆ. ದೂರದ ಊರಿನಿಂದ ಬರೋರಿಗೆ ಈ ಬಗ್ಗೆ ಮುಂಚೆನೇ ಮಾಹಿತಿ ಇರಲ್ಲ. ಸೊ ಅಲ್ಲಿ ಒದ್ದಾಟಗಳಾಗುತ್ತೆ. ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಹಾಸ್ಪಿಟಲ್ಸ್ಗೆ ಅಟ್ಯಾಚ್ಡ್ ಆಗಿ ಮೆಡಿಕಲ್ ಶಾಪ್ಸ್ ಇರ್ತವೆ, ಅವು ಕ್ಲೋಸ್ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಮತ್ತು ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಲೋಕೇಶ್ ಹತ್ರ ಮಾಹಿತಿನ ಪಡಿತಾ ಹೋಗೋಣ. ಲೋಕೇಶ್, ಈಗ ಸದ್ಯಕ್ಕೆ ತಾವು ಎಲ್ಲಿದ್ದೀರಿ, ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ? ಮಮತಾ, ನಾನು ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿದ್ದೀನಿ. 18ನೇ ಕ್ರಾಸ್ನಲ್ಲಿ ಯಾವುದೇ ಮೆಡಿಕಲ್ ಸ್ಟೋರ್ಗಳು ಕ್ಲೋಸ್ ಆಗಿಲ್ಲ, ಎಲ್ಲವೂ ಕೂಡ ಓಪನ್ ಆಗಿರುವಂಥದ್ದು. ಮೆಡ್ ಪ್ಲಸ್ ಸೇರಿದಂತೆ ವಿವಿಧ ಕಂಪನಿಗಳ ಮೆಡಿಕಲ್ ಶಾಪ್ಗಳು ಓಪನ್ ಇದೆ. ಇವರೆಲ್ಲರೂ ಕೂಡ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದಾಗಿ ಓಪನನ್ನು ಮಾಡಿರುವಂಥದ್ದು. ಆನ್ಲೈನ್ ಮಾರಾಟ ಸೇರಿದಂತೆ ವಿವಿಧ ಬೇಡಿಕೆಗಳು ಏನು ಮುಂದಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡಿದ್ದಾರೆ, ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ಆದರೆ ಮೆಡಿಕಲ್ ಶಾಪ್ಗಳನ್ನು ಕ್ಲೋಸ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಸಾರ್ವಜನಿಕರಿಗೆ ಅಂತ ದೃಷ್ಟಿಯಿಂದಾಗಿ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯಕ್ಕೆ ಓಪನ್ ಮಾಡಲಾಗಿದೆ, ಇನ್ನೂ ಕೂಡ ಸಿಬ್ಬಂದಿ ಬರಬೇಕಾಗಿದೆ. ಅವ್ರು ಹೇಳ್ತಾ ಇರುವಂಥದ್ದು, ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಹೋರಾಟವನ್ನು ಮಾಡ್ತೀವಿ, ನಮ್ಮ ಬೇಡಿಕೆಯನ್ನು ಕೂಡ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿ ಈ ಮೆಡ್ ಪ್ಲಸ್ ಸೇರಿದಂತೆ ಅಪೋಲೋ ಮೆಡಿಕಲ್ ಶಾಪ್ಗಳಿರ್ಬೋದು, ಅಥವಾ ಆಸ್ಪತ್ರೆಯ ಆವರಣದ ಸುತ್ತಮುತ್ತ ಇರತಕ್ಕಂಥ ಮೆಡಿಕಲ್ ಶಾಪ್ಗಳಿರ್ಬೋದು, ಮತ್ತು ಬೇರೆ ರೀತಿಯಾದಂಥ ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇವೆ. ಇದಕ್ಕೆ ಬಹುತೇಕವಾಗಿ KPRDO ಅಡಿ ಬರ್ತಕ್ಕಂಥ ಸುಮಾರು 25,000 ಮೆಡಿಕಲ್ ಶಾಪ್ಗಳಿವೆ. ಅವು ನೈತಿಕ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಎಂದಿನಂತೆ ನಾವು ಓಪನ್ ಮಾಡ್ತೀವಿ, ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಹೇಳ್ತಾ ಇರುವಂಥದ್ದು. 10 ಗಂಟೆ ನಂತರ ಇನ್ನು ಉಳಿದಂತೆ ಏನು ಓಪನ್ ಆಗಿಲ್ಲ, 9:30 10 ಗಂಟೆ ನಂತರ ಬಹುತೇಕ ಮೆಡಿಕಲ್ ಶಾಪ್ಗಳು ಓಪನ್ ಆಗುವ ಸಾಧ್ಯತೆ ಇದೆ. ಬೆಳಗ್ಗೆನೇ ಓಪನ್ ಆಗ್ತಕ್ಕಂಥ ಮೆಡಿಕಲ್ ಶಾಪ್ಗಳೆಲ್ಲವೂ ಕೂಡ ಮಲ್ಲೇಶ್ವರಂನಲ್ಲಿ ಸದ್ಯಕ್ಕೆ ಓಪನ್ ಆಗಿರುವಂಥದ್ದು. ಬಂದ್ ಇರುವಂಥ ಲಕ್ಷಣ ಇಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಹೋಗ್ತಾ ಇಲ್ಲ. ಮಮತಾ, ಪ್ರಕಾಶ್ ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್, ನೀವೆಲ್ಲಿದ್ದೀರಿ, ಅಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ? ಮಮತಾ, ಮಲ್ಲೇಶ್ವರಂನ ಭಾಗದಲ್ಲಿದ್ದೇನೆ. ಇಲ್ಲಿಯೂ ಕೂಡ ಈಗ ಖಾಸಗಿ ಮೆಡಿಕಲ್ ಓಪನ್ ಆಗಿದೆ. ಎಂದಿನಂತೆ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ. 10 ಗಂಟೆಯ ಬಳಿಕ ಕ್ಲೋಸನ್ನು ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ನಗರದ ಬಹುತೇಕ ಭಾಗಗಳಲ್ಲಿ 24x7 ಮೆಡಿಕಲ್ಗಳು ಓಪನ್ ಇರುತ್ತೆ ಕೆಲವೊಂದು ಭಾಗಗಳಲ್ಲಿ. ಸೊ ಅಂತಹ ಮೆಡಿಕಲ್ಗಳು ಕೂಡ 10 ಗಂಟೆಯ ಬಳಿಕ ಕ್ಲೋಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಮಲ್ಲೇಶ್ವರಂನ ಕೆಲವು ಭಾಗಗಳಲ್ಲಿ ಕೆಲವು ಮೆಡಿಕಲ್ಗಳು ಕೂಡ ಓಪನ್ ಆಗಿದ್ದಾವೆ. ಎಂದಿನಂತೆ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾವೆ. ಅಂದರೆ ಕೆಲವು ಮಾಲೀಕರಲ್ಲಿ ಗೊಂದಲ ಇದೆ, ಮತ್ತು ಒಂದು ರೀತಿಯಲ್ಲಿ ಬಂದ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಒಂದಿಷ್ಟು ಗೊಂದಲ ಇತ್ತು. ಸೊ ಈಗ ಒಂದಿಷ್ಟು ಮಾಲೀಕರುಗಳು ಮಾತನಾಡ್ಕೊಳ್ತಾ ಇದ್ದಾರೆ 10 ಗಂಟೆಯ ಬಳಿಕ ಓಪನ್ ಮಾಡಬೇಕು ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಕೆಲವು ಭಾಗಗಳಲ್ಲಿ ಮೆಡಿಕಲ್ಗಳು ಬಂದಿದ್ರೆ ಕೆಲವು ಭಾಗಗಳಲ್ಲಿ ಓಪನ್ ಆಗಿದ್ದಾವೆ. ಸೊ ಖುದ್ದು ಮೆಡಿಕಲ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸಹಜವಾಗಿ ಏನೆಲ್ಲ ಟ್ಯಾಬ್ಲೆಟ್ಸ್ ಬೇಕು, ಮೆಡಿಸಿನ್ಸ್ ಬೇಕು, ಅದೆಲ್ಲವನ್ನು ಕೂಡ ಬಂದಂಥ ಗ್ರಾಹಕರು ಖರೀದಿಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್, ಹೆಂಗೆ ಬಂದ್ಗೆ ಬೆಂಬಲಿಸ್ತಿರೋ ಇಲ್ವೋ? ಹೌದು, ಖಂಡಿತ ಬೆಂಬಲ ಇದೆ. ಅದೇ ಕಸ್ಟಮರ್ ಸರ್ವಿಸ್ಗೋಸ್ಕರ 2 ಅವರ್ ಬೆಳಿಗ್ಗೆ ಓಪನ್ ಇಡ್ತೀವಿ ಅಷ್ಟೇ. ಏನು ಕ್ಲೋಸ್ ಮಾಡುವಂಥದ್ದು ಇದ್ದೀರಿ ಸರ್? ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಈಗ ಬಹುತೇಕ ಮಾಲೀಕರಿಗೆ ಒಂದು ಗೊಂದಲ ಇದೆ ಸರ್, ಬಂದ್ ಮಾಡಬೇಕಾ ಬೇಡವಾ, ಕ್ಲೋಸ್ ಮಾಡಬೇಕಾ ಓಪನ್ ಇಡಬೇಕಾ ಅಂತ. ಕ್ಲೋಸ್ ಆಗುತ್ತೆ ಅಲ್ಲ? 100% ಕ್ಲೋಸ್ ಆಗುತ್ತೆ. ನೀವು ಕ್ಲೋಸ್ ಮಾಡೋರು ಇದ್ದೀರಿ? ಹೌದು, ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ. ಸಹಜವಾಗಿ ಬೆಳಗಿನ ಸಮಯದಲ್ಲಿ ಒಂದಿಷ್ಟು ಗ್ರಾಹಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಕೆಲವು ಭಾಗಗಳಲ್ಲಿ ಮೆಡಿಕಲ್ಗಳನ್ನು ಓಪನ್ ಮಾಡಿದ್ದಾರೆ. ಇನ್ನು ಗ್ರಾಹಕರು ಕೂಡ ಇದ್ದಾರೆ. ಸರ್, ಇವತ್ತು ಎಲ್ಲ ಕಡೆ ಮೆಡಿಕಲ್ಗಳು ಕ್ಲೋಸ್ ಇರುತ್ತಂತೆ ಸರ್. ಸರ್, ಕ್ಲೋಸ್ ಇದೆ ಅಂದರೆ ಅವ್ನ ಪೇಷಂಟ್ ಭಾವ, ಅವನು ಇದು ಟ್ಯಾಬ್ಲೆಟ್ ತಗೊಳ್ಳೋದು, ಎಲ್ಲಿ ತಗೊಳ್ಳೋದು, ಅದೆಲ್ಲ ಎಲ್ಲಿ ಅವ್ರು ತಗೊಳ್ಳೋದು ಹೇಳಿ. ಇವಾಗ ಕ್ಲೋಸ್ ಮಾಡ್ತಾರೆ, ಓಕೆ, ಕ್ಲೋಸ್ ಮಾಡಿಬಿಟ್ಟಾರೆ ಅಂದರೆ ಇವಾಗ ಸಡನ್ ಹುಷಾರಿಲ್ಲ, ಟ್ಯಾಬ್ಲೆಟ್ಗಳು ತಗೋಬೇಕು, ಎಲ್ಲಿಂದ ತಗೊಳ್ಳೋದು? ಬಂದ್ ಮಾಡಬೇಕು, ಅದನ್ನು ರೊಟೇಟ್ ಮಾಡ್ಕೊಂಡು ಬಂದ್ ಮಾಡೋದು, ಅದು ಓಕೆ, ಸರಿಯಾ?
ಟ್ಯಾಬ್ಲೆಟ್ಸ್ ಬಂದಿದ್ರಿ ಈಗ ಮೆಡಿಸಿನ್ಸ್ಗೆ? ಏನು ಜ್ಯೂಸ್ ತಗೊಳಕಾಗ ಬಂದಿದ್ರು, ಓಕೆ ತಗೊಳ್ತಿದ್ರು. ಓಕೆ. ಸಹಜವಾಗಿ ಸುಮಾರು ಜನ ಬರ್ತಾ ಇರ್ತಾರೆ, ತುಂಬ ಎಮರ್ಜೆನ್ಸಿ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಒಂದಿಷ್ಟು ಕೌಂಟರ್ಗಳು ನಗರದಲ್ಲಿ ಓಪನ್ ಆಗಿದ್ದಾವೆ. ಅಲ್ಲಿ ತುರ್ತಾಗಿ ಮೆಡಿಸಿನ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಆ ಭಾಗದಲ್ಲಿ ತೆಗೆದುಕೊಳ್ಬೋದು. ಇನ್ನು ಹಾಸ್ಪಿಟಲ್ನ ಆವರಣದಲ್ಲಿರುವಂತಹ ಫಾರ್ಮಸಿಗಳೇನಿದ್ದಾವೆ, ಸೊ ಅಲ್ಲಿ ಕೂಡ ಆ ಒಂದು ಫಾರ್ಮಸಿಗಳು ಓಪನ್ ಇರುತ್ತೆ. ಅಲ್ಲಿ ಔಷಧಿಗಳನ್ನು ಖರೀದಿ ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಉಳಿದಂತೆ ಬೇರೆ ಬೇರೆ ಖಾಸಗಿ ಹಾಸ್ಪಿಟಲ್ಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಬಂದ್ ಮಾಡ್ತೀವಿ ಅನ್ನುವಂಥದ್ದು ಈಗ BPRDO ಆ ಸಂಘಟನೆ ಏನಿದೆಯಲ್ಲ ಅದು ಹೇಳ್ಕೊಂಡಿದೆ. ಸೊ ಅದರಂತೆ ಇವತ್ತು 10 ಗಂಟೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ನಗರದಲ್ಲಿ ಮೆಡಿಕಲ್ಗಳು ಓಪನ್ ಇದಾವ ಅಥವಾ ಇಲ್ವಾ ಅನ್ನುವಂಥದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರಕಾಶ್ ಹಾಗೂ ಲೋಕೇಶ್. ಒಟ್ಟಿನಲ್ಲಿ ಜನಕ್ಕೆ ಸಮಸ್ಯೆ ಆಗೋದ್ರ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ ನಮಗೆ.